ಈಗ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆಯ ಅಬ್ಬರ. ಕಳೆದ ವಾರ ಅಷ್ಟೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಸುರಿದಿತ್ತು. ಈಗ ಬೆಳಗಾವಿಯಲ್ಲಿ ಮತ್ತೊಂದು ಸುತ್ತು ಎನ್ನೋ ಹಾಗೆ ಇವತ್ತು ಕೂಡ ಆಲಿಕಲ್ಲು ಮಳೆ ಆಗ್ತಾ ಇದೆ. 1.5 ಗಂಟೆ ನಿರಂತರವಾಗಿ ಮಳೆ ಸುರಿದಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇನ್ನು ರಸ್ತೆಗಳು ನದಿಯಂತಾಗಿವೆ. ಬೆಳಗಾವಿಯ ಪ್ರಮುಖ ವೃತ್ತಗಳು ನೀರಿನಿಂದ ಜಲಾವೃತಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಚೆನ್ನಮ್ಮ ವೃತ್ತ, ಪೋರ್ಟ್ ರೋಡ್, ಖಡೆ ಬಜಾರ್ ಈ ಭಾಗದಲ್ಲಿ ನೀರು ತುಂಬಿಕೊಂಡಿದೆ. ಬೆಳಗಾವಿ ಡಿಸಿ ಕಚೇರಿಗೂ ಕೂಡ ಮಳೆ ನೀರು ನುಗ್ಗಿದೆ. ಅಲ್ಲಿನ ಸಿಬ್ಬಂದಿ ಪರದಾಡಿದ್ದಾರೆ. ಡಿಸಿ ಕಚೇರಿಗೆ ನೀರು ನುಗ್ಗಿರೋದ್ರಿಂದ ದಾಖಲೆ ಹಾಗೂ ಕಂಪ್ಯೂಟರ್ಗಳಿಗೆ ಹಾನಿಯಾಗಿದೆ ಅನ್ನೋ ವರದಿ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಸ್ತೆನೇ ಕಾಣ್ತಾ ಇಲ್ಲ, ಫುಲ್ ನೀರೋ ನೀರು. 1.5 ತಾಸು ಬಿದ್ದಂತಹ ಭಾರಿ ಮಳೆ, ಆಲಿಕಲ್ಲು ಮಳೆ. ಬಿಸಿಲಿನ ಬೇಗೆಯಿಂದ ತತ್ತರಿಸಿದಂತಹ ಜನಕ್ಕೆ ದಿಢೀರನೆ ಅಕಾಲಿಕ ಮಳೆ ಬಂದಿರೋದು. ಭೂಮಿ ತಂಪಾಗಿದೆ ನಿಜ, ಆದರೆ ಈ ಮಳೆಯಿಂದಾದಂತಹ ಅವಾಂತರಗಳು ಒಂದೆರಡಲ್ಲ. ಇನ್ನು ಬೇಸಿಗೆ ಕಾಲ ಅಂತ ಜಿಲ್ಲಾಡಳಿತ ಯಾವುದೇ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿಲ್ಲ. ರಸ್ತೆ ತುಂಬೆಲ್ಲ ನೀರೋ ನೀರೀಗ. ಬೆಳಗಾವಿಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಡಿಸಿ ಕಚೇರಿಗೂ ಮಳೆ ನೀರು ನುಗ್ಗಿದೆ. ನೀರು ನುಗ್ಗಿದಂತಹ ಪರಿಣಾಮ ಸಿಬ್ಬಂದಿಗಳು ಪರಿತಪಿಸಿದ್ದಾರೆ. ಪೀಠೋಪಕರಣಗಳೆಲ್ಲವೂ ಕೂಡ ಒದ್ದೆ ಆಗಿದೆ. ಕಚೇರಿಯ ಒಳಗಡೆ ನೀರು ಬಂದಿದೆ. ಆ ನೀರನ್ನ ಆಚೆ ಹಾಕೋದ್ರಲ್ಲಿ ಸಿಬ್ಬಂದಿ ಪರಿತಪಿಸ್ತಾ ಇದ್ದಾರೆ. ಇನ್ನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ರಸ್ತೆಯ ಮೇಲೆಲ್ಲ ನೀರೋ ನೀರು. ವಾಹನ ಸವಾರರು ಕೂಡ ಪರದಾಡಿದ್ದಾರೆ. 1.5 ಗಂಟೆಯಿಂದ ಮಳೆ ಸುರಿತಾ ಇದೆ ಬೆಳಗಾವಿಯಲ್ಲಿ. ಚೆನ್ನಮ್ಮ ವೃತ್ತ ಸೇರಿದ ಹಾಗೆ ಪ್ರಮುಖ ಪ್ರದೇಶಗಳಲ್ಲಿ, ಬೆಳಗಾವಿಯ ಪ್ರಮುಖ ಪ್ರದೇಶಗಳಲ್ಲಿ ಮಳೆಯ ಅವಾಂತರ ಉಂಟಾಗಿದೆ. 2 ದೃಶ್ಯ ನೋಡ್ತಾ ಇದ್ದೀರಿ. ಒಂದು, ಡಿಸಿ ಕಚೇರಿಯ ಒಳಗಡೆ ನೀರು ಬಂದಿರೋ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡೋದಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯ ಪ್ರಮುಖ ಸರ್ಕಲ್ನಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ವಾಹನ ಸವಾರರು ಪರದಾಡಿದ್ದಾರೆ. ಅಕಾಲಿಕವಾಗಿ ಸುರಿದಂತಹ ಮಳೆಗೆ ಯಾರೂ ಕೂಡ ರೆಡಿ ಇಲ್ಲ. ಸಂಜೆ ಆಗಿದೆ, ಕೆಲಸ ಮುಗಿಸಿ ಮನೆಗೆ ಹೋಗಬೇಕು ಜನ. ಮತ್ತೊಂದು ಕಡೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನಿದು 1.5 ತಾಸು ಸುರಿತಾ ಮಳೆ? ಏನ್ ಡೀಟೇಲ್ಸ್ ಇದೆ? ಎಲ್ಲೆಲ್ಲಿ ಏನೇನು ಅನಾಹುತ ಆಯ್ತು? ಹೌದು, ಇವತ್ತು ಮಧ್ಯಾಹ್ನ 2 ಗಂಟೆಗಳ ಕಾಲ ಬೆಳಗಾವಿ ಮಹಾನಗರದಲ್ಲಿ ಆಳೆಕಲ್ಲು ಸಹಿತ ಭಾರಿ ಮಳೆ ಆಗಿರುವಂತದ್ದು. ಪ್ರಮುಖ ರಸ್ತೆಗಳೆಲ್ಲ ಕೂಡ ನದಿ ಅಂತ ಆಗಿರುವಂತದ್ದು. ಸಾರ್ವಜನಿಕರು ಪರದಾಡಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಮತ್ತೊಂದು ಡಿಸಿ ಕಚೇರಿ ಕೂಡ ನವೀಕರಣ ಆಗ್ತಿರುವಂತದ್ದು. ಅಲ್ಲಿ ಕೂಡ ಮೇಲ್ಛಾವಣಿಯಿಂದ ನೀರು ಕಂಪ್ಯೂಟರ್ ಸೆಂಟರ್ ಸೇರಿದಂತೆ ಇನ್ನಿತರ ಭಾಗಗಳ ಬಿದ್ದಿರೋದ್ರಿಂದ ಕಂಪ್ಯೂಟರ್ ಕೂಡ ಹಾನಿ ಆಗಿರುವಂತದ್ದು. ಜೊತೆಗೆ ಸಿಬ್ಬಂದಿ ಕೂಡ ಹೊರಗೆ ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತ. ಮತ್ತೊಂದು ಪ್ರಮುಖ ರಸ್ತೆಗಳ ಮೇಲೆ ನೀರು ನಿಂತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಪರದಾಡಬೇಕಾದ ಅನಿವಾರ್ಯತೆ ಇರುವಂತದ್ದು. ಈಗಾಗಲೇ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯುದ್ಧ ನಡೀತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಡೀಸೆಲ್ ಪೆಟ್ರೋಲ್ ಆಗಿ ಬೆಳಗಾವಿ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲು ಸಾಲಾಗಿ ಸರದಿಯಾಗಿ ನಿಂತಿರುವಂತದ್ದು. ಇಂಥ ಮಧ್ಯೆ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾರ್ವಜನಿಕರು ಪರದಾಡಬೇಕಾಯ್ತು. ಯಾಕಂತಂದ್ರೆ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಕೂಡ ಬೆಳಗ್ಗೆಯಿಂದ ಫುಲ್ ರಶ್ ಆಗಿರುವಂತದ್ದು. ಇನ್ ಮುಂದೆ ನಮಗೆ ಪೆಟ್ರೋಲ್ ಸಿಗಲ್ಲ, ಪೆಟ್ರೋಲ್ ಬೆಲೆ ಏರಿಕೆ ಆಗತ್ತೆ ಅಂತ ಹೇಳಿ
ಜನರು ಕೂಡ ಪ್ಯಾನಿಕ್ ಆಗಿರುವಂತ ಈ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ರು ಕೂಡ ಜನರು ಕೂಡ ಪ್ಯಾನಿಕ್ ಆಗಿರುವಂತದ್ದು. ಹೀಗಾಗಿ ಎಲ್ಲೋ ಮನೆ ಬಿಟ್ಟು ಕಾರು ಬೈಕ್ ಸಮೇತ ಪೆಟ್ರೋಲ್ ಬಂಕ್ಗೆ ಬಂದಿರುವಂತದ್ದು. ಹೀಗಾಗಿ ಧಾರಾಕಾರ ಮಳೆ ಆಗಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಪರದಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗ ಮಳೆ ನಿಂತಿರುವಂತದ್ದು, ಪ್ರಮುಖ ರಸ್ತೆಗಳು ಕೂಡ ಗಿಡ ಮರಗಳು ಬಿದ್ದಿರುವಂತದ್ದು. ಅವನು ತೆರವು ಮಾಡುವ ಕಾರ್ಯಾಚರಣೆಯಲ್ಲಿ ಮಹಾನಗರ ಪಾಲಿಕೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ನಿರತರಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಅನಿಲ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.